ಸದ್ಯದಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಕುರುಕ್ಷೇತ್ರವೇ ನಡೀತಿದ್ದು ಸ್ಪರ್ಧಿಗಳ ಅಬ್ಬರ ಎಲ್ಲೆ ಮೀರಿ ಸದ್ದು ಮಾಡ್ತಿದೆ. ಇದರ ನಡುವೆ ಘಂಟಾಘೋಷವಾಗಿ ಮನೆ ತುಂಬಾ ಭಾರಿ ಸೌಂಡ್ ಮಾಡ್ತಿದ್ದ ಯಮುನಾ ಶ್ರೀನಿಧಿ ಮನೆಯಿಂದ ಔಟ್ ಆಗಿರೋದು ಒಂದ್ ರೀತಿ ಶಾಕಿಂಗ್ ವಿಷಯವಾಗಿದೆ. ಯಾಕಂದ್ರೆ ಅವರ ಕಾನ್ಫಿಡೆನ್ಸ್, ಚೋರು ಮಾತು, ಸ್ಪೋರ್ಟಿವ್ನೆಸ್ ಎಲ್ಲವನ್ನ ನೋಡ್ತಿದ್ದ ಅಭಿಮಾನಿಗಳು ಯಮುನಾ ಶ್ರೀನಿಧಿನೇ ಟಫ್ ಫೈಟ್ ಕೊಡೋ ಸ್ಪರ್ಧಿ ಎಂದುಕೊಂಡಿದ್ರು. ಆದ್ರೆ ಮೊದಲ ವಾರದಲ್ಲೇ ಎಲಿಮಿನೇಟ್ ಆಗ್ಬಿಟ್ರು. ಇದಾದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆಯುತ್ತಾ ಎಂಬ ಚರ್ಚೆಗಳು ಶುರುವಾಗಿದೆ. ಎಸ್, ವೈಲ್ಡ್ ಕಾರ್ಡ್ ಎಂಟ್ರಿ ಚರ್ಚೆ ನಡುವೆ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಗೆ ಬಂದ್ರೆ ಚೆನ್ನಾಗಿರುತ್ತೆ ಎಂದು ಅವರ ಅಭಿಮಾನಿಗಳು ಕಮೆಂಟ್ ಗಳ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ. ಯಾಕೆ ಜನರೇ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಶೈಲಿಯ ಮಾತಿನಿಂದ ಜನಮನ ಗೆದ್ದು ಉತ್ತಮ ಎಂಟರ್ಟೈನರ್ ಆಗಿ ಕಿಪ್ಪಿ ಕೀರ್ತಿ ಗುರುತಿಸಿಕೊಂಡಿದ್ದಾರೆ. ಈಗೀಗ ಜನರಂತೂ ಅದೇನೇ ಮಾತಾಡ್ಬೇಕಾದ್ರೂ ಯಾಕೆ ಜನರೇ ಅಂತ ಕಿಪ್ಪಿ ಸ್ಟೈಲ್ ನ ಕಾಪಿ ಮಾಡ್ತಾರೆ. ಹೀಗಾಗಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ನಲ್ಲಿರೋ ಎಂಟರ್ಟೈನರ್ ಅಂದ್ರೆ ಅದು ಕಿಪ್ಪಿ ಕೀರ್ತಿನೇ. ಅಷ್ಟೇ ಅಲ್ಲ, ಕಿಪ್ಪಿ ಕೀರ್ತಿ ಹೆಸರಲ್ಲಿ ಸಾಕಷ್ಟು ಫ್ಯಾನ್ ಪೇಜ್ಗಳು ಈಗಾಗಲೇ ಕ್ರಿಯೇಟ್ ಆಗಿದ್ದು ಈಕೆಯ ಮೇಲೆ ಜನ ಬೇಜನ್ ಹಾಡುಗಳನ್ನ ಕೂಡ ಬರೆದಿದ್ದಾರೆ. ಈಗಂತೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಕಿಪ್ಪಿ ಹಾಡುಗಳು ಸದ್ದು ಮಾಡುತ್ತೆ. ಬೇಸರದಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋ ಮಂದಿಗೆ ಕಿಪ್ಪಿ ರೀಲ್ಸ್ ಖಂಡಿತ ಖುಷಿ ಕೊಡುತ್ತೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ. ಹೀಗಾಗಿ ಜನ ಕೂಡ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಈ ಚರ್ಚೆ ಬಗ್ಗೆ ಕಿಪ್ಪಿ ಕೀರ್ತಿ ಅದ್ ಹೇಗೆ ರಿಯಾಕ್ಟ್ ಮಾಡಿ ಹೊಸದೊಂದು ರೀಲ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಇದೇ ರೀತಿ ಬಿಗ್ ಬಾಸ್ ನ ಹೊಸ ಅಪ್ಡೇಟ್ ಗಳಿಗಾಗಿ ಫಾಲೋ ಮಾಡಿ AI ರಾಣಿ ಯೂಟ್ಯೂಬ್ ಚಾನೆಲ್.